ದುರ್ಯೋಧನನ ಮಾತಿನಿಂದ ಬೇಸರಗೊಂಡಂಥ ಭೀಷ್ಮರು ಶಂಖನಾದವನ್ನು ಮಾಡ್ತಾರೆ. ಇದನ್ನು ಕೇಳಿಸಿಕೊಂಡಂಥ ಕೌರವ ಸೇನೆ ತಮ್ಮ ಬಳಿ ಇದ್ದಂಥ ಎಲ್ಲ ಸಾಧನಗಳ ಮೂಲಕ ರಣಭೇರಿಯನ್ನು ಬಾರಿಸ್ತಾರೆ. ಮುಂದೆ ಭಗವದ್ಗೀತೆಯ ಅಧ್ಯಾಯ 1 ಶ್ಲೋಕ 14 ಈ ರೀತಿ ಇದೆ. ತತಃ ಶ್ವೇತೈರ್ಹಯೈರ್ಯುಕ್ತೈ ಮಹತಿ ಸ್ಯಂದತೆ ಸ್ಥಿತೌ ಮಾಧವ ಪಾಂಡವಶ್ಚೈವ ದಿವ್ಯೌ ಶಂಖೋ ಪ್ರಪದ್ಮತುಃ. ಕೌರವ ಸೇನೆಯ ಶಂಖ ನಗಾರಿ ಗದ್ದಲದ ನಂತರ 4 ಬಿಳಿ ಕುದುರೆಗಳಿಂದ ಸಜ್ಜುಗೊಂಡ ಅಲ್ಲಿ ಇರುವ ರಥಗಳಲ್ಲೇ ಅತಿ ದೊಡ್ಡ ರಥದಲ್ಲಿ ಕುಳಿತ ಶ್ರೀಕೃಷ್ಣ ಮತ್ತು ಅರ್ಜುನರು ತಮ್ಮ ದಿವ್ಯ ಶಂಖನಾದವನ್ನು ಮಾಡ್ತಾರೆ. ಇಲ್ಲಿ ಶ್ರೀಕೃಷ್ಣ ಮೊದಲು, ಆ ನಂತರ ಅರ್ಜುನ ಶಂಖನಾದವನ್ನು ಮಾಡ್ತಾರೆ. ಈ ಶ್ಲೋಕದಲ್ಲಿ ಮಾಧವ ಮತ್ತು ಪಾಂಡವ ಅನ್ನುವಂಥ 2 ವಿಶೇಷ ಶಬ್ದಗಳು ಬಳಕೆಯಾಗಿದೆ. ಇಲ್ಲಿ ಭಗವಂತನನ್ನ ಮಾಧವ ಅಂತ ಸಂಬೋಧಿಸಿದ್ದಾರೆ. ಮಾ ಅಂದರೆ ಮಾತೆ ಲಕ್ಷ್ಮಿ. ಆದ್ದರಿಂದ ಮಾಧವ ಅಂತಂದರೆ ಲಕ್ಷ್ಮೀಪತಿ, ಭಗವಂತ, ಶ್ರೀಮನ್ನಾರಾಯಣ ಅನ್ನುವ ಅರ್ಥ ಇದೆ. ಇನ್ನು ಮಾ ಅಂದರೆ ಜ್ಞಾನ ಕೂಡ ಹೌದು. ಭಗವಂತ ಜ್ಞಾನದ ಒಡೆಯ, ಆದ್ದರಿಂದ ಆತ ಮಾಧವ. ಶ್ರೀಕೃಷ್ಣ ಅವತಾರದಲ್ಲಿ ಮಧು ವಂಶದಲ್ಲಿ ಹುಟ್ಟಿ ಬಂದಿದ್ದ ಕಾರಣ ಅವನನ್ನು ಮಾಧವ ಅಂತ ಕರೀತಾರೆ. ವೇದದಲ್ಲಿ ಮಾತೃ ಅನ್ನುವಂಥ ಪದವನ್ನು ಮಾತು ಅಥವಾ ವಾಂಗ್ಮಯ ಅನ್ನುವ ಅರ್ಥದಲ್ಲಿ ಕೂಡ ಉಪಯೋಗಿಸ್ತಾರೆ. 7 ಮಹಾನ್ ಗ್ರಂಥಗಳಾದ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ರಾಮಾಯಣ, ಮಹಾಭಾರತ ಹಾಗೂ ಪುರಾಣಗಳನ್ನು ಮಾತೃ ಅಂತ ಕರೀತಾರೆ. ಆದ್ದರಿಂದ ಸಮಸ್ತ ವೈದಿಕ ವಾಂಗ್ಮಯ ಪ್ರತಿಪಾದಕನಾದ ಭಗವಂತ ಮಾಧವ. ಇಲ್ಲಿ ಅರ್ಜುನನನ್ನು ಪಾಂಡವ ಅಂತ ಕರೆದಿದ್ದಾರೆ. ಅರ್ಜುನ ಕುಂತಿಯ 3 ಮಂದಿ ಮಕ್ಕಳಲ್ಲಿ ಕೊನೆಯವನು. ಸಾಮಾನ್ಯವಾಗಿ ಯಾವಾಗಲೂ ಕೊನೆ ಮಗನ ಮೇಲೆ ಪ್ರೀತಿ ಹೆಚ್ಚಿರುತ್ತೆ. ಅದಕ್ಕಾಗಿ ಅವನನ್ನು ಪಾರ್ಥ, ಕೌಂತೆಯ, ಪಾಂಡವ ಅನ್ನುವಂಥ ಇನ್ನೂ ಮುಂತಾದ ಹೆಸರಿಂದ ಕರೀತಾರೆ. ಅರ್ಜುನನಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಕೂಡ ಇತ್ತು. ಆತ ನಾರಾಯಣನ ಜೊತೆಗಾರನಾದ ನರನ ರೂಪ ಕೂಡ ಹೌದು. ನಮ್ಮ ದೇಹ ಕೂಡ ಒಂದು ರಥ. ಅಂತಹ ರಥದಲ್ಲಿ ನಮ್ಮನ್ನು ನಡೆಸುವಂತಹ ಭಗವಂತನ ಸನ್ನಿಧಾನ ಇದೆ. 4 ಕುದುರೆಗಳು ಅಂತಂದರೆ 4 ವೇದಗಳು. ಬಿಳಿ ಬಣ್ಣ ಸತ್ವಗುಣದ ಸಂಕೇತ. ಮುಂದೆ ಏನು ನಡೆಯೋಕ್ಕಿದೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.